ಹೆಣ್ಣಿನ ಸೌಂದರ್ಯದ ಹಿಂದೆ ಬಿದ್ದ ಇನ್ಸ್ಪೆಕ್ಟರ್ ಒಬ್ಬರು ಈಗ ಫಜೀತಿಗೆ ಸಿಕ್ಕಾಕೊಂಡಿದ್ದಾರೆ. ಬ್ಯೂಟಿ ಪಾರ್ಲರ್ ಆಂಟಿಯ ಬ್ಯೂಟಿಯ ಹಿಂದೆ ಬಿದ್ದಂತಹ ಇನ್ಸ್ಪೆಕ್ಟರ್ ಈಗ ಅತ್ಯಾಚಾರದ ಆರೋಪವನ್ನು ಹೊರುವಂತಾಗಿದೆ. ಹಾಗಾದರೆ ಆ ಇನ್ಸ್ಪೆಕ್ಟರ್ ಯಾರು, ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಆದರೂ ಏನು ನೋಡಿ. ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ. ಮದುವೆ ಆಗೋದಾಗಿ ಹೇಳಿ ಅತ್ಯಾಚಾರ ಆರೋಪ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಮಹಿಳೆಗೆ ಮೋಸ. ಪೊಲೀಸರು ಅಂದ್ರೆ ನ್ಯಾಯಕ್ಕಾಗಿ ದುಡಿಯುವಂಥವರು, ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು. ಆದರೆ ಇಲ್ಲಿ ಇನ್ಸ್ಪೆಕ್ಟರ್ ಮೇಲೆಯೇ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ಎಂಬುವರ ಮೇಲೆ ಇದೀಗ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಓರ್ವ ಮಹಿಳೆ ಆರೋಪ ಮಾಡಿ DGIGP ಕಚೇರಿಗೆ ದೂರು ನೀಡಿದ್ದಾರೆ. ಹೌದು, ಸುನಿಲ್ ಕಳೆದೊಂದು ವರ್ಷಗಳಿಂದ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದು, ವರ್ಷಗಳ ಹಿಂದೆ ಸಂತ್ರಸ್ತ ಮಹಿಳೆ ಇನ್ಸ್ಪೆಕ್ಟರ್ ಬಳಿ ಹೋಗಿದ್ದರು. ಆಗ ನಾನು ನಿಮ್ಮ ಹಣವನ್ನು ರಿಕವರಿ ಮಾಡಿಕೊಡ್ತೀನಿ ಅಂತ ಹೇಳಿ ನಂಬರ್ ಪಡ್ಕೊಂಡು ನಂತರ ಹಾಯ್ ಬಾಯ್ ಅಂತ ಇದ್ದ ಇನ್ಸ್ಪೆಕ್ಟರ್ ದಿನ ಕಳೆದಂತೆ ಫುಲ್ ಕ್ಲೋಸ್ ಆಗಿದ್ದಾರೆ. ಕ್ಲೋಸ್ ಆಗುತ್ತಿದ್ದಂತೆ ಮನೆಗೆ ಕರೆಸಿ ನನ್ನ ಮೇಲೆ ಲೈಂಗಿಕವಾಗಿ ಸಂಪರ್ಕಿಸಿದ್ದಾರೆ ಅಂತ ಹೇಳಿ ಇದೀಗ ಆ ಮಹಿಳೆ ಆರೋಪಿಸಿದ್ದಾರೆ. ಸರ್, 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ DGHಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು, ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟ್ ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ. ಪ್ರಕಾಶ್ಗೂ ನನಗೂ. ಪ್ರಕಾಶ್ ಯಾರು? ಅವರು ASC ಸಿಂಗಲ್ ಸ್ಟಾರ್. ಓಕೆ. ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ, ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಯಾರಾದರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ. ಸರಿ ಆಯಿತು, ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ಅಮೌಂಟ್ ಬರೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಇನ್ನು ಸಂತ್ರಸ್ತ ಮಹಿಳೆ ಆರೋಪಿಸಿರುವ ಪ್ರಕಾರ ಸಂತ್ರಸ್ತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ನಿನ್ನನ್ನು ನಾನು ಸೆಟಲ್ ಮಾಡಿಸ್ತೀನಿ ಅಂತೆಲ್ಲ 8ನೇ ಮೈಲಿಯಲ್ಲಿರುವ ಮನೆಗೆ, ನಂತರ ಲಾಡ್ಜ್ ಒಂದರಲ್ಲಿ ನನ್ನನ್ನು ಕರೆಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಬಲವಂತವಾಗಿ ಮದ್ಯಪಾನ ಮಾಡಿಸಿ ನನ್ನನ್ನು ನಗ್ನವಾಗಿ ಚಿತ್ರೀಕರಿಸಿದ್ದಾರೆ. ನಗ್ನ ಚಿತ್ರಗಳನ್ನು ಇಟ್ಕೊಂಡು ಇದೀಗ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನನಗೆ ಜೀವ ಭಯ ಇದೆ. ಪ್ರತಿ ಬಾರಿಯೂ ಸಹ ವಿಡಿಯೋ ಕಾಲ್ ಮಾಡುವಂಥ ವಿಪರೀತವಾಗಿ ಹಿಂಸೆ ನೀಡ್ತಾ ಇದ್ರು. ಇದರಿಂದ ನನಗೆ ಇರಿಸು ಮುರುಸು ಆಗ್ತಾ ಇತ್ತು. ಇಷ್ಟಾದರೂ ಸಹ ಅವರು ಬಿಡ್ತಿರಲಿಲ್ಲ. ನನಗೆ ಮಾನಸಿಕವಾಗಿಯೂ ಸಹ ಸಾಕಷ್ಟು ಹಿಂಸೆ ನೀಡ್ತಾ ಇದ್ರು ಅಂತ ಈ ಮಹಿಳೆ ಆರೋಪ ಮಾಡಿದ್ದಾರೆ. ಇದೀಗ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹಿಳೆ DG ಕಚೇರಿಗೆ ದೂರು ನೀಡಿದ್ದಾರೆ. ಯಾವತ್ತೂ ಇದು ಮಾಡಬಾರ್ದು, ಯಾರ ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದ್ರು. ಏನು ಗ್ಯಾರಂಟಿ ಅಂತ ಹೇಳಿದ್ಕೆ ಆಯಿತು, ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ. ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದುಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ. ಆಮೇಲೆ ಹೋದೆ. ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು. ಡ್ರಿಂಕ್ಸ್ ಮಾಡಿ ಜೊತೆ. ಇನ್ನು ಕೆಲ ಪೊಲೀಸ್ ವರ್ಗವೂ ಸಹ ಈ ಒಂದು ಆರೋಪವನ್ನು ತಳ್ಳಿ ಹಾಕ್ತಾ ಇದ್ದು, ಇದೆಲ್ಲವೂ ಸಹ ಒಂದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯನ್ನು ಮುಂದಿಟ್ಕೊಂಡು ಈ ರೀತಿಯಾಗಿ ಟ್ರ್ಯಾಪ್ ಮಾಡಲಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಈ ವಿಚಾರ ಇದೀಗ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳಲಿದೆ ಅಂತ ಕಾದು ನೋಡಬೇಕಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.